ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಶಿವಾಚಾರ್ಯ. ನಾನಿವತ್ತು ಪಾನಿಪುರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಪಾನಿಪುರಿಗೆ ಪೂರಿ ಮಾಡೋದು ಹೇಗೆ ಅಂತ ನಾನು ಮೊದಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಅದನ್ನೊಮ್ಮೆ ನೋಡ್ಕೊಂಡು ಬನ್ನಿ ಬೇಕಾಯಿದ್ರೆ. ಇವಾಗ ಪಾನಿಪುರಿಗೆ ಪಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಅಂದರೆ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸು ಒಂದು 3, ಶುಂಠಿ ಒಂದು ಚಿಕ್ಕದಾಗಿರುವಂಥದ್ದು, ಹಾಗೆ ನಿಂಬೆಹಣ್ಣು ಒಂದು ಅರ್ಧ ಹೋಳು, ಹಾಗೆ ಇನ್ನು ಮತ್ತು ಕೆಲವು ಸಾಮಗ್ರಿಗಳಂದರೆ ಮಾವಿನಕಾಯಿ, ಹಾಗೆ ಕಾಳುಮೆಣಸು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ, ಆಮೇಲೆ ಉಪ್ಪು, ಸಕ್ಕರೆ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ ಇದನ್ನು ತೊಗೊಂಡಿದ್ದೀನಿ, ಆಮೇಲೆ ಹಸಿಮೆಣಸಿನ್ಕಾಯಿಯನ್ನು ನಾನು ಒಂದು 2 ಹೋಳನಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 1/4 ಟೀ ಸ್ಪೂನು ಮೆಣಸಿನಕಾಳನ್ನ ಹಾಕ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ಒಂದು ಮಾವಿನ ಹುಳಿನ ಒಂದು ತುಂಡು ಹಾಕ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು ನಾನು. ಇವನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಗೆ 1 ಲೀಟ್ರ್ ನೀರನ್ನು ನಾನು ತೊಗೊಂಡಿದ್ದೀನಿ, ಕಾಯಿಸಿ ಆರಿಸಿ ಇರೋವಂಥ ನೀರು. ಆಮೇಲೆ ಮಿಕ್ಸ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಪೇಸ್ಟನ್ನು ನಾವು ಹಾಕ್ಕೋಬೋದು. 1 ಲೀಟ್ರಿಗೆ ನಾನು ಮಾಡ್ಕೊಂಡಿರೋಂಥ ಅಳತೆ ಪೇಸ್ಟು ಸರಿಯಾಗಿದೆ. ಅದಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ನಾನು ಅದಕ್ಕೆ ಹಾಕ್ಕೋತಾ ಇದ್ದೀನಿ, ಅಂದರೆ ರುಚಿಗೆ ಬೇಕಾಗಿರುವಷ್ಟು. ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ಕೋತಾ ಇದ್ದೀನಿ. ನೀವು ಬೆಲ್ಲ ಬೇಕಿದ್ದರೆ ಬೆಲ್ಲನ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸೆಲ್ಲ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಹಣ್ಣಿನ ಹೋಳನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ನಿಂಬೆಹಣ್ಣು, ಹಾಗೆ ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹೇಳೋದು ಮರೆತುಬಿಟ್ಟಿದ್ದೆ. ನಿಂಬೆಹಣ್ಣಿನ ಹೋಳು ಹಾಗೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಇವಾಗ ನಾನು ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ ಪಾನಿಪುರಿಗೆ. ಆಲೂಗಡ್ಡೆ ಒಂದು 4 ಬೇಯಿಸ್ಕೊಂಡಿರೋವಂಥದ್ದು. ಆ 4 ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಖಾರ ಪುಡಿ ಹಾಗೆ ಗರಂ ಮಸಾಲಾನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗರಂ ಮಸಾಲ ಮತ್ತು ಖಾರ ಪುಡಿ ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಅದಕ್ಕೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ನೀವು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ, ಆಮೇಲೆ ಬಟಾಣಿ ಕೂಡ ನೀವು ತೊಗೋಬೋದು ಪಾನಿಪುರಿ ಜೊತೆ ತಿನ್ನೋದಕ್ಕೆ. ಇಲ್ಲಿ ನೋಡಿ ಹೇಗಿದೆ, ಕ್ರಿಸ್ಪಿಯಾಗಿರುವಂಥ ಪೂರಿ ನೋಡಿ ರೆಡಿಯಾಗಿದೆ. ಅದಕ್ಕೆ ಪಾನಿ ಕೂಡ ರೆಡಿ ಇದೆ. ಆಮೇಲೆ ನೀವು ಅದಕ್ಕೆ ಪಲ್ಯ ಮತ್ತು ಬಟಾಣಿ ಕೂಡ ಬೇಯಿಸಿ ಹಾಕ್ಕೋಬೋದು. ಆಮೇಲೆ ಈರುಳ್ಳಿ ಮತ್ತು ಚೌಚೌ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಹಾಕ್ಕೊಂಡು ನೀವು ಇದನ್ನು ತಿನ್ಬೋದು. ನಿಮಗೆ ನಾನು ಮಾಡಿರೋ ಪಾನಿಪುರಿ ಹೇಗೆ ಇಷ್ಟ ಆಗಿದೆಯಾ ಹೇಗಿದೆ ಅನ್ನೋದನ್ನು ಹೇಳಿ. ನೀವು